ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದು ಮೇ 27, 1964 ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಸಾವನ್ನಪ್ಪಿದ ದಿನ. ಆದರೆ ಅವರ ಹಠಾತ್ ಸಾವು ಇಡೀ ರಾಷ್ಟ್ರವನ್ನ ಬೆಚ್ಚಿ ಬೀಳಿಸಿತು. ಅಂದಿನ ಕಾಲದಲ್ಲಿ ಅವರ ಜನಪ್ರಿಯತೆ ಎಷ್ಟಿತ್ತೆಂದರೆ ಅವರ ಸಾವಿನ ಸುದ್ದಿ ವಿಶ್ವದಾದ್ಯಂತ ಪ್ರಮುಖ ಪತ್ರಿಕೆಗಳಲ್ಲಿ ಪ್ರಕಟವಾಯಿತು. ನ್ಯೂಯಾರ್ಕ್ ಟೈಮ್ಸ್ ಭಾರತದ ಪ್ರಧಾನಿಯವರ ಸಾವಿನ ಸುದ್ದಿಯನ್ನ ಮುಖಪುಟದಲ್ಲಿ 2ನೇ ಪ್ರಮುಖ ಸುದ್ದಿಯನ್ನಾಗಿ ಪ್ರಕಟಿಸಿತು. ಅಂದಿನ ದಿನ ಇಡೀ ಭಾರತದಲ್ಲಿ ಶೋಕದ ವಾತಾವರಣ ಸೃಷ್ಟಿಯಾಗಿತ್ತು. ಭಾರತ ಸ್ವತಂತ್ರ ಪಡೆದು ಕೆಲವೇ ವರ್ಷಗಳು ಕಳೆದಿದ್ದುವಷ್ಟೇ. ಅಲ್ಲದೆ 1962ರಲ್ಲಿ ಭಾರತ ಚೀನಾದೊಂದಿಗಿನ ಯುದ್ಧದಲ್ಲಿ ಸೋಲನ್ನು ಕಂಡಿತ್ತು. ಇದೆಲ್ಲದರ ನಡುವೆ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಅಕಾಲಿಕ ಮರಣದಿಂದ ಇಡೀ ರಾಷ್ಟ್ರವೇ ನೋವಿನಲ್ಲಿತ್ತು. ಇಂದಿಗೂ ಅವರ ಸಾವಿನ ಕುರಿತಾದ ನಾನಾ ವಿಚಾರಗಳು ಹರಿದಾಡ್ತಿವೆ. ಆದರೆ ಆ ಅವಧಿಯಲ್ಲಿ ಪ್ರಕಟವಾಗಿದ್ದಂತಹ ಎಲ್ಲ ಪುಸ್ತಕಗಳು ನೆಹರು ಅವರ ಸ್ನೇಹಿತರು, ಸಮಕಾಲೀನ ನಾಯಕರು ಮತ್ತು ಅಧಿಕಾರಿಗಳು ಬರೆದಿದ್ದಂತಹ ಆತ್ಮಚರಿತ್ರೆಗಳಲ್ಲಿ ಉಲ್ಲೇಖವಾದ ನೈಜಾಂಶವೆಂದರೆ ಅದು ಚೀನಾದ ದ್ರೋಹವಂತೆ. ವಾಸ್ತವದಲ್ಲಿ ಅವರ ಸಾವಾಗಿದ್ದು ಹೃದಯಾಘಾತದಿಂದ. ಆದರೆ ಚೀನಾ ಭಾರತದ ಮೇಲೆ ದಾಳಿ ಮಾಡಿದ ನಂತರ ನೆಹರು ಅವರ ಆರೋಗ್ಯ ಕ್ಷೀಣಿಸಲು ಪ್ರಾರಂಭಿಸಿದ್ದರಿಂದಾಗಿ ಚೀನಾದೊಂದಿಗಿನ ಯುದ್ಧದಲ್ಲಾದ ಸೋಲನ್ನೇ ನೆಹರು ಸಾವಿಗೂ ತಳುಕು ಹಾಕಿಕೊಂಡಿದೆ ಎಂದು ಕೆಲವರು ಅಭಿಪ್ರಾಯಪಡ್ತಾರೆ. ಆದರೆ ನೆಹರು ಅವರ ಸಾವಿನ ಸುತ್ತ ಹಲವು ಪ್ರಶ್ನೆಗಳು ಇಂದಿಗೂ ಕಾಡುತ್ತಲೇ ಇವೆ. ಅದರಲ್ಲೂ ನೆಹರು ಅವರ ಸಾವಿನ ಕೆಲವು ಗಂಟೆಗಳ ಮುನ್ನ ಹೇಗಿತ್ತು ಅವರ ದಿನಚರಿ, ಅಂದು ಘಟಿಸಿದ್ದಂತಹ ಕೆಲವು ಘಟನೆಗಳು ಹೇಗಿದ್ವು ಎಂಬುದು ನಿಜಕ್ಕೂ ಇಂದಿಗೂ ನಾನಾ ವಿವರಣೆಯಂತೂ ನೀಡುತ್ತಲೇ ಹೋಗ್ತವೆ. ಅಂದು ನೆಹರು ಅವರು ರಾತ್ರಿ ಸ್ನಾನದ ಕೋಣೆಯಲ್ಲಿ ನಿಧನರಾದರು ಎಂದು ಕುಲದೀಪ್ ನಯ್ಯರ್ ಅನ್ನೋ ಲೇಖಕ ಇದನ್ನೇ ಪ್ರಶ್ನೆ ಮಾಡಿ ಬರೀತಾರೆ. ನೆಹರು ಅವರು ಸ್ನಾನಗೃಹದಲ್ಲಿ ಜೀವ ತೆತ್ತಿದ್ರೆ ಆ ಕ್ಷಣ ಅವರನ್ನ ನೋಡಲು ಯಾರೂ ಇರಲಿಲ್ವಾ ಅನ್ನೋದನ್ನು ಪ್ರಶ್ನೆ ಮಾಡ್ತಾರೆ. ಹಾಗೆ ಅದರಲ್ಲೂ ಉತ್ತರವೂ ಸಿಗುತ್ತೆ. ಬನ್ನಿ ಹಾಗಿದ್ರೆ ಇಂದಿನ ಸಂಚಿಕೆಯಲ್ಲಿ ನೆಹರು ಅವರ ಸಾವಿನ ಕುರಿತಾದ ಕಥಾನಕಗಳೇನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಬದುಕೆ ಒಂದು ಅತ್ಯದ್ಭುತ ಅಂತಲೇ ಹೇಳಬಹುದು. ಅವರ ಬದುಕಿನ ಒಂದೊಂದು ಕ್ಷಣಗಳ ಅನುಭವವೂ ಕೂಡ ಪುಸ್ತಕಗಳಲ್ಲಿ ಜೀವಂತವಾಗಿ ಬಿಟ್ಟಿದೆ. ನೆಹರು ಅವರ ಸಾವಿನ ಕುರಿತು ಹೆಚ್ಚಾಗಿ ಪ್ರಸ್ತಾಪವಾಗುವುದಂದ್ರೆ ಅದು ಚೀನಾದೊಂದಿಗಿನ ಯುದ್ಧದಲ್ಲಿ ಭಾರತಕ್ಕಾದ ಅವಮಾನ ಹಾಗೂ ಅದರಿಂದಾದ ದ್ರೋಹದಿಂದಾಗಿ ನೆಹರು ಅವರು ದಿನೇ ದಿನೇ ಕೃಶವಾಗುತ್ತಿದ್ದರಂತೆ. ಆ ನೋವೇ ನೆಹರು ಅವರ ಸಾವಿಗೂ ಶರ ಬರೆದು ಬಿಡಿತು ಅಂತಲೂ ವಿವರಿಸ್ತಾರೆ. 1962ರಲ್ಲಿ ಭಾರತ ಚೀನಾ ವಿರುದ್ಧದ ಯುದ್ಧದಲ್ಲಿ ಸೋಲೊಪ್ಪಿಕೊಳ್ತು. ಭಾರತದ ಈ ಸೋಲನ್ನ ನೆಹರು ಅವರಿಗೆ ಸಹಿಸಲು ಸಾಧ್ಯವಾಗಲಿಲ್ವಂತೆ. ನೆಹರು ಈ ಸೋಲಿಗೆ ತಮ್ಮನ್ನು ತಾವೇ ಹೊಣೆಗಾರರನ್ನಾಗಿ ಮಾಡಿಕೊಂಡಿದ್ದರಂತೆ. ನವೆಂಬರ್ 20, 1962ರಂದು ನೆಹರು ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡುತ್ತಾ ಚೀನಾ ಅನುಭವಿಸಿದ ಮಿಲಿಟರಿ ಸೋಲು ಮತ್ತು ವಾಲಾಂಗ್, ಸಿಲಾ ಹಾಗೂ ಬೊಮ್ಡಿಲಾ ಪ್ರದೇಶಗಳಲ್ಲಿ ಭಾರತೀಯ ಸೇನೆಗಾದ ಸೋಲನ್ನು ಒಪ್ಪಿಕೊಳ್ತಾರೆ. ಇದಲ್ಲದೆ ಸಂಸತ್ತಿನಲ್ಲಿ ಅತೀವ ನೋವಿನಿಂದಲೇ ಹೇಳ್ತಾರೆ, ನಾವು ಆಧುನಿಕ ಪ್ರಪಂಚದ ವಾಸ್ತವದಿಂದ ಬೇರ್ಪಟ್ಟಿದ್ದೇವೆ, ಹಾಗೆ ನಾವೇ ಸೃಷ್ಟಿಸಿದ ಕೃತಕ ವಾತಾವರಣದಲ್ಲಿ ವಾಸಿಸುತ್ತಿದ್ದೇವೆ ಎಂದು ದುಃಖ ತಪ್ತರಾಗಿ ಹೇಳ್ತಾರೆ. ನೆಹರು ಅವರ ಈ ಮಾತುಗಳು ಚೀನಾವನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ತಾನು ತಪ್ಪು ಮಾಡಿದ್ದೇನೆಂದು ಸ್ಪಷ್ಟವಾಗಿ ಅರ್ಥವಾಗತ್ತೆ. ಜವಾಹರ್ಲಾಲ್ ನೆಹರು ಅವರ ಜೀವನ ಚರಿತ್ರೆಯನ್ನು ಬರೆದ ಲೇಖಕ ಎಸ್ ಗೋಪಾಲ್ ಅವರ ಪ್ರಕಾರ ಅಂದಿನ ಕಾಲದಲ್ಲಾದ ಘಟನೆಗಳು ಎಷ್ಟು ಕೆಟ್ಟದಾಗಿ ನಡೆದಿವೆ ಎಂದರೆ ಅವು ನಿಜವಾಗಿ ಸಂಭವಿಸದಿದ್ರೆ ನಂಬಲು ಕಷ್ಟವಾಗುತ್ತಿತ್ತು ಎಂದು ಬರೀತಾರೆ. ಆಗಿನ ಕಾಲದಲ್ಲಿ ಭಾರತದ ರಾಷ್ಟ್ರಪತಿಯಾಗಿದ್ದ ಎಸ್ ರಾಧಾಕೃಷ್ಣನ್ ಅವರು ತಮ್ಮದೇ ಸರ್ಕಾರದ ವಿರುದ್ಧ ಗಂಭೀರವಾದ ಆರೋಪಗಳನ್ನು ಮಾಡ್ತಾರೆ. ಚೀನಾವನ್ನ ಅಷ್ಟು ಸುಲಭಕ್ಕೆ ನಂಬಿ ಮೋಸ ಹೋದ ಕಟ್ಟು ವಾಸ್ತವಗಳನ್ನರಿತು ತಮ್ಮದೇ ಸರ್ಕಾರದ ವಿರುದ್ಧ ಧ್ವನಿ ಎತ್ತುತ್ತಾರೆ. ನೆಹರು ಅವರನ್ನೇ ನೇರ ಹೊಣೆ ಎಂಬಂತೆ ಪ್ರೊಜೆಕ್ಟ್ ಮಾಡ್ತಾರೆ. ಅವರ ನಂಬಿಕೆಗೂ ನೆಹರು ಧಕ್ಕೆ ಮಾಡಿಬಿಟ್ರು ಎಂಬಂತೆ ನೆಹರು ಅವರನ್ನೇ ನೇರ ಹೊಣೆಗಾರರನ್ನಾಗಿ ಮಾಡ್ತಾರೆ ರಾಧಾಕೃಷ್ಣ ಅವರು. ಇತ್ತ ಕಡೆ ಪ್ರಧಾನಿ ನೆಹರು ಅವರಿಗೆ ಚೀನಾ ಮಾಡಿದ ಘಾತುಕ ಕೆಲಸ ಅನಾರೋಗ್ಯಕ್ಕೆ ಕಾರಣವಾಯಿತು. ಈ ನೋವಿನಿಂದ ಹಾಗೂ ಜನರ ಬಾಯಿಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಕಾಶ್ಮೀರದಲ್ಲಿ ಸುಮಾರು 1 ವರ್ಷಗಳ ಕಾಲ ಅಲ್ಲಿಯೇ ಬಿಡಾರ ಹುಡ್ತಾರೆ. ಆದರೂ ಆ ಪಾಪ ಪ್ರಜ್ಞೆ ಅವರನ್ನ ಸುಮ್ಮನಿರಲು ಬಿಡಲಿಲ್ಲ. ಮೇ 26ರಂದು ನೆಹರು ಸಂಜೆ ಹೊತ್ತಿಗಾಗಲೇ ಡೆಹ್ರಾಡೂನ್ನಿಂದ ದೆಹಲಿಗೆ ಮರಳುತ್ತಾರೆ. ಅದಾಗಲೇ ಅವರ ಆರೋಗ್ಯ ಸಮಸ್ಯೆ ಉಲ್ಬಣವಾಗಿತ್ತು. 4 ದಿನಗಳ ರಜೆಯಲ್ಲಿ ಆರೋಗ್ಯ ಸುಧಾರಿಸುವ ಸಲುವಾಗಿ ತೆರಳಿದ್ದ ನೆಹರುಗೆ ಮಾನಸಿಕ ಸಮಸ್ಯೆ ಮತ್ತಷ್ಟು ಕಾಡೋಕೆ ಶುರುವಾಯಿತು. ಅದು ರಾಷ್ಟ್ರಕ್ಕಾದ ಸೋಲ ಅಥವಾ ನನ್ನಿಂದ ಭಾರತಕ್ಕೆ ಸೋಲಾಯ್ತಲ್ಲ ಅನ್ನೋ ನೋವಾ ಗೊತ್ತಿಲ್ಲ. ಆದರೆ ಅವರ ಸ್ಥಿತಿ ಸುಧಾರಿಸಲಿಲ್ಲ. ತರುವಾಯ ಮೇ 26ರಂದು ಬೇಗನೆ ನಿದ್ರಿಸುವುದಾಗಿ ತಮ್ಮ ಕೋಣೆಗೆ ದಾಪುಗಾಲಾಗ್ತಾರೆ ನೆಹರು. ಆದರೆ ನಿದ್ರೆ ಹತ್ತಲಿಲ್ಲ. ಅದೇನೋ ಗೊಂದಲ ಕಸಿವಿಸಿ ಅವರನ್ನ ಕಾಡುತ್ತಲೇ ಇತ್ತು.
ನಿದ್ದೆಯಲ್ಲೂ ಕನವರಿಸಿ ಹಲವಾರು ಬಾರಿ ಎಚ್ಚರಗೊಳ್ತಾರೆ. ಈ ಸಮಯದಲ್ಲಿ ಅವರ ಸೇವಕರಾಗಿದ್ದಂತಹ ನಾಥುರಾಮ್ ಎಂಬಾತ ಅವರಿಗೆ ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ ಅನ್ನು ನೀಡ್ತಾನೆ. ಭುವನೇಶ್ವರದಲ್ಲಿದ್ದಾಗಿನಿಂದಲೂ ನೆಹರು ಅವರು ಹೃದಯದ ಸಮಸ್ಯೆಯಿಂದ ಬಳಲುತ್ತಿದ್ದರಂತೆ. ಎಷ್ಟೇ ಚಿಕಿತ್ಸೆಯನ್ನು ಕೊಡಿಸಿದ್ರೂ ಅವರ ಸ್ಥಿತಿ ಸುಧಾರಿಸಲಿಲ್ಲ. ಅವರ ದಿನಚರಿ ಸಂಪೂರ್ಣವಾಗಿ ಹದಗೆಟ್ಟಿತ್ತು. ಈ ಸಮಯದಲ್ಲಿಯೇ ನೆಹರು ತಮ್ಮ ಹೆಚ್ಚಿನ ಕೆಲಸವನ್ನ ಸಚಿವರಾಗಿದ್ದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ವಹಿಸ್ತಾರೆ. ಅವರ ಆರೋಗ್ಯ ಸಮಸ್ಯೆ ಎಷ್ಟು ಹದಗೆಟ್ಟಿತ್ತೆಂದ್ರೆ ಎಡಗಾಲನ್ನು ನೆಲದ ಮೇಲೆ ಊರೋದಕ್ಕೆ ಸಾಧ್ಯವೇ ಆಗುತ್ತಿರಲಿಲ್ವಂತೆ. ಒಂದೊಂದು ಹೆಜ್ಜೆಗೂ ಕಣ್ಣಾಲಿಗಳು ತೇವವಾಗುತ್ತಿದ್ವು ಎಂದು ಲೇಖಕರು ಬರೀತಾರೆ. ನಂತರ ಮೇ 26ರಂದು ರಾತ್ರಿ 8 ಗಂಟೆ ಸುಮಾರಿಗೆ ತಮ್ಮ ಮಗಳು ಇಂದಿರಾ ಗಾಂಧಿ ಅವರೊಂದಿಗೆ ಅದೇ ಹೆಲಿಕಾಪ್ಟರ್ನಲ್ಲಿ ದೆಹಲಿಗೆ ಬಂದಿಳಿತಾರೆ. ಅದಾಗಲೇ ನೆಹರು ಅವರು ಸಂಪೂರ್ಣವಾಗಿ ದಣಿದಿದ್ರು ಎಂದು ಕೆಲವು ವರದಿಗಳಲ್ಲೂ ಉಲ್ಲೇಖವಿದೆ. ನೆಹರು ಅವರ ಇಡೀ ದೇಹವೇ ಬಾಧಿಸುತ್ತಿತ್ತು. ಕೈಕಾಲುಗಳು, ಬೆನ್ನು, ಭುಜ ಹೀಗೆ ಎಲ್ಲೆಂದರಲ್ಲಿ ನೋವಿನ ಊತಗಳು ಕಾಣಿಸಿಕೊಂಡಿದ್ವು. ಮೇ 27ರ ಬೆಳಗ್ಗೆ ಸ್ನಾನಗೃಹದಿಂದ ತಮ್ಮ ಕೋಣೆಗೆ ಹಿಂತಿರುಗುವಾಗ ತೀವ್ರವಾಗಿ ಬೆನ್ನು ನೋವಾಗುತ್ತಿರುವುದರ ಬಗ್ಗೆ ಅವರ ಉಪಚಾರಕರಿಗೆ ತಿಳಿಸ್ತಾರೆ. ಇದನ್ನೇ ಬಿಯಾಂಡ್ ದಿ ಲೈನ್ಸ್ ಆನ್ ಆಟೋಬಯೋಗ್ರಫಿ ಎಂಬ ತಮ್ಮ ಪುಸ್ತಕದಲ್ಲಿ ಕುಲದೀಪ್ ನಾಯರ್ ಬರೆದಿದ್ದಾರೆ. ಸೇವಕ ನಾಥುರಾಮ್ ನೆಹರೂರವರಿಗೆ ಔಷಧಗಳನ್ನು ನೀಡ್ತಾರೆ. ಅದಾಗಲೇ ಅವರ ಫ್ಯಾಮಿಲಿ ಡಾಕ್ಟರ್ ಆಗಿದ್ದಂತಹ KL ವಿಗ್ ಎಂಬಾತ ನೆಹರು ಅವರನ್ನ ಒಬ್ಬರನ್ನೇ ಬಿಡಬೇಡಿ ಎಂದು ತಾಕೀತು ಮಾಡಿರ್ತಾರೆ. ಆದರೆ ನೆಹರು ಅವರು ಸ್ನಾನಗೃಹಕ್ಕೆ ಹೋದಾಗ ಅವರೊಂದಿಗೆ ಯಾರೂ ಇರಲಿಲ್ಲ. ಕೂಡಲೇ ಬಾತ್ರೂಮ್ನಲ್ಲಿಯೇ ಅಸ್ವಸ್ಥರಾಗ್ತಾರೆ. ಇದನ್ನು ಕಂಡ ಮೇಲ್ವಿಚಾರಕರು ಕೂಡಲೇ ವೈದ್ಯರನ್ನ ಮನೆಗೆ ಕರೆಸ್ತಾರೆ. ಆದರೆ ಅಷ್ಟರಲ್ಲಾಗಲೇ ನೆಹರು ಮೂರ್ಛೆ ಹೋಗಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿರ್ತಾರೆ. ಮೇ 27, 1964ರಂದು ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಹೃದಯಾಘಾತದಿಂದ ನಿಧನರಾದರು ಎಂದು ಅಧಿಕೃತವಾಗಿ ಘೋಷಿಸಲಾಗುತ್ತೆ. ಜವಾಹರ್ಲಾಲ್ ನೆಹರು ಸುಮಾರು 1 ಗಂಟೆಗಳ ಕಾಲ ಬಾತ್ರೂಮ್ನಲ್ಲಿಯೇ ಮೂರ್ಛೆ ತಪ್ಪಿ ಬಿದ್ದಿದ್ರು ಎಂದು ಡಾಕ್ಟರ್ ವಿಗ್ ತಮಗೆ ಹೇಳಿದ್ದಾಗಿ ಲೇಖಕ ನಾಯರ್ ತಮ್ಮ ಪುಸ್ತಕದಲ್ಲಿ ಉಲ್ಲೇಖ ಮಾಡ್ತಾರೆ. ಅಲ್ಲದೆ ಖಂಡಿತವಾಗಿಯೂ ನಿರ್ಲಕ್ಷ್ಯದಿಂದಾದ ಸಾವು, ಅಲ್ಲದೆ ಯಾರಾದರೂ ಇದರ ಹಿಂದಿದ್ದಾರಾ ತಿಳಿಯದು. ನಾನು ಅದಾಗಲೇ ತಿಳಿಸಿದ್ದೆ, ನೆಹರು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ, ಯಾರೂ ಒಂದು ಕ್ಷಣವೂ ಬಿಟ್ಟಿರಬೇಡಿ ಎಂದಿದ್ದೆ. ನಂತರ ಅವರನ್ನು ಬದುಕಿಸಲು ಎಷ್ಟೇ ಪ್ರಯತ್ನಿಸಿದರೂ ಅದಾಗಲೇ ಕೋಮಾಗೆ ಜಾರಿದ್ರು. ಬದುಕುವ ಪ್ರಯತ್ನಗಳೆಲ್ಲವೂ ಕ್ಷೀಣಿಸುತ್ತಾ ಬಂದವು. ಇಷ್ಟು ಬೇಗ ಸಾಯುತ್ತಾರೆಂದು ನಿರೀಕ್ಷಿಸಿರಲಿಲ್ಲ ಎಂದು ಡಾಕ್ಟರ್ ವಿಗ್ ವಿಷಾದಪಡಿಸಿದ್ದಾಗಿ ಲೇಖಕರು ಬರೀತಾರೆ. ಮೇ 27, 1964ರಂದು ದಿ ಗಾರ್ಡಿಯನ್ ಪತ್ರಿಕೆಯೂ ಕೂಡ ಬೆಳಗ್ಗೆ 6:30ರ ಸುಮಾರಿಗೆ ನೆಹರು ಪಾರ್ಶ್ವವಾಯುವಿಗೆ ಒಳಗಾಗಿ ತೀವ್ರ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆಂದು ವರದಿ ಪ್ರಕಟಿಸುತ್ತೆ. ಅದೇ ದಿನ ಮೇ 27ರಂದು ಲೋಕಸಭೆಯ 7 ದಿನಗಳ ವಿಶೇಷ ಅಧಿವೇಶನವನ್ನ ಕರೆಯಲಾಗಿತ್ತು. ಶೇಖ್ ಅಬ್ದುಲ್ಲಾ ಅವರು ಕಾಶ್ಮೀರ ವಿಷಯದ ಕುರಿತ ಪ್ರಶ್ನೆಗಳಿಗೆ ಉತ್ತರಿಸಲು ನಿರ್ಧರಿಸಲಾಗಿತ್ತು. ಈ ಮಧ್ಯೆ ಮಧ್ಯಾಹ್ನ 2 ಗಂಟೆಗೆ ಉಕ್ಕು ಸಚಿವ ಕೊಯಮತ್ತೂರು ಸುಬ್ರಮಣಿಯಂ ರಾಜ್ಯಸಭೆಗೆ ಪ್ರವೇಶಿಸುತ್ತಾರೆ. ಅವರ ಮುಖ ಮಸುಕಾಗಿತ್ತು. ದುಃಖದಿಂದಲೇ ಸದನದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಬೆಳಕು ಆರಿ ಹೋಗಿದೆ ಅಂತ. ತಕ್ಷಣವೇ ಲೋಕಸಭೆಯನ್ನ ಮುಂದೂಡಲಾಯಿತು. ಸ್ವಲ್ಪ ಸಮಯದ ನಂತರ ಗುಲ್ಜಾರಿ ಲಾಲ್ ನಂದಾ ಅವರನ್ನ ಹಂಗಾಮಿ ಪ್ರಧಾನಿ ಎಂದು ಘೋಷಿಸಲಾಗುತ್ತೆ. ನೆಹರು ಅವರ ಮರಣದ ಬಗ್ಗೆ ವಿದೇಶಿ ಮಾಧ್ಯಮ ವರದಿಗಳು ನೆಹರು ಅವರ ಸಾವಿನ ಕುರಿತಾದ ನಾನಾ ಗೊಂದಲಗಳು ಹಾಗೂ ಅನುಮಾನಗಳನ್ನು ವ್ಯಕ್ತಪಡಿಸಿ ವರದಿಯನ್ನ ಪ್ರಕಟಿಸಿದ್ವು. ನೆಹರು ಅವರ ಸಾವಿನ ಬಗ್ಗೆ ಮುಲಾಯಂ ಸಿಂಗ್ ಯಾದವ್ ಅವರು ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಪಂಡಿತ್ ನೆಹರು ಯಾವುದೇ ಅನಾರೋಗ್ಯದಿಂದ ಬಳಲುತ್ತಿರಲಿಲ್ಲ. ಬದಲಾಗಿ ಚೀನಾ 1962ರಲ್ಲಿ ಭಾರತದ ಮೇಲೆ ದಾಳಿ ಮಾಡಿತು. ಶಸ್ತ್ರಾಸ್ತ್ರಗಳ ತೀವ್ರ ಕೊರತೆಯ ಹೊರತಾಗಿಯೂ ನಮ್ಮ ಸೈನ್ಯವು ಮಹಾನ್ ಶೌರ್ಯವನ್ನು ಪ್ರದರ್ಶಿಸಿತು. ಚೀನಾ ಭಾರತದ ಮೇಲೆ ತೀವ್ರ ದಾಳಿ ಮಾಡಿ ಜಯಗಳಿಸಿತು. ಯುದ್ಧ ಬೇಡ, ಸೈನ್ಯ ತಯಾರಿ ಇಲ್ಲ ಎಂದು ಎಷ್ಟೇ ಹೇಳಿದ್ರು ನೆಹರು ಉಡಾಫೆ ಮಾಡಿ ಯುದ್ಧಕ್ಕೆ ಅಸ್ತು ಎಂದಿದ್ರು. ಈ ಸೋಲಿನಿಂದಲೇ ಅವರ ಸಾವಿಗೆ ಕಾರಣವಾಯಿತು ಎಂದಿದ್ರು ಮುಲಾಯಂ ಸಿಂಗ್ ಯಾದವ್. ನೆಹರು ಅವರ ಭದ್ರತಾ ಅಧಿಕಾರಿಯಾಗಿದ್ದಂತಹ KM ರುಸ್ತುಂಜಿ ಎಂಬುವರು ನಾನು ನೆಹರು ಅವರ ನೆರಳು ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಅದರಲ್ಲಿ ರುಸ್ತುಂಜಿ ಹೀಗೆ ಬರೀತಾರೆ, ನಾನು ನೆಹರು ಅವರ ಬಾಡಿಗಾರ್ಡ್ ಆದಾಗ ಅವರಿಗೆ 63 ವರ್ಷ ವಯಸ್ಸಾಗಿತ್ತು. ಆದರೂ ಅವರು 33 ವರ್ಷ ವಯಸ್ಸಿನವರಂತೆ ಕಾಣುತ್ತಿದ್ರಂತೆ. ಎಂದಿಗೂ ಲಿಫ್ಟ್ ಅನ್ನ ಬಳಸ್ತಿರ್ಲಿಲ್ಲ. ಯಾವ ಮಹಡಿಯಾದರೂ ಸರಿಯೇ ಮೆಟ್ಟಿಲುಗಳನ್ನು ಹತ್ತುತ್ತಿದ್ರು. ನೆಹರು ಮೆಟ್ಟಿಲುಗಳನ್ನು ಹತ್ತುವಾಗ ವಿಶಿಷ್ಟತೆಯನ್ನು ಹೊಂದಿದ್ರಂತೆ. ಏಕಕಾಲದಲ್ಲಿ 2 ಮೆಟ್ಟಿಲುಗಳನ್ನು ಹತ್ತುತ್ತಿದ್ರಂತೆ. ಚೀನಾ ಭಾರತ ಯುದ್ಧದ ಸಮಯದಲ್ಲಿ ಪಂಡಿತ್ ನೆಹರು ಅವರಿಗೆ 73 ವರ್ಷ ವಯಸ್ಸಾಗಿತ್ತು. ಯುದ್ಧದ ನಂತರ ಹೆಚ್ಚಾಗಿ ಏಕಾಂತದಲ್ಲಿರುತ್ತಿದ್ರು, ಅಲ್ಲದೆ ಮೌನವಾದರು. ಯುದ್ಧದಿಂದಾದ ಅಪಮಾನದಿಂದಾಗಿ ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಮುಂದಾಗ್ತಾರೆ. 1964ರಲ್ಲಿ ಭುವನೇಶ್ವರದಲ್ಲಿದ್ದಾಗ ಅವರಿಗೆ ಮೊದಲಿಗೆ ಹೃದಯಾಘಾತವಾಗುತ್ತೆ. ಅದಾಗಿ ಕೆಲವೇ ದಿನಗಳಲ್ಲಿ ಇಹಲೋಕದ ಯಾತ್ರೆಯನ್ನ ಮುಗಿಸಿಬಿಟ್ರು ನೆಹರು.
ಜವಾಹರ್ಲಾಲ್ ನೆಹರು ಅವರ ಮರಣದ ನಂತರ ಪಾಕಿಸ್ತಾನದ ರಾಷ್ಟ್ರೀಯ ಸಭೆ ಅವರ ನಿಧನಕ್ಕೆ ಸಂತಾಪ ವ್ಯಕ್ತಪಡಿಸಿತು. ಪಾಕಿಸ್ತಾನಿ ಧ್ವಜಗಳನ್ನು ಅರ್ಧಕ್ಕೆ ಆರಿಸಲಾಯಿತು. ಚೀನಾ ಭಾರತ ಬಾಯ್ ಬಾಯ್ ಎಂದು ಎದೆಯುಬ್ಬಿಸಿ ಭಾಷಣ ಮಾಡಿದ್ದ ನೆಹರುಗೆ ಈ ಸೋಲಿನಿಂದ ಆಘಾತದ ಮೇಲೆ ಆಘಾತ ಬೀಳುವುದಕ್ಕೆ ಶುರುವಾಯಿತು. ಚೀನಾದೊಂದಿಗಿನ ಸೋಲಿನಿಂದ ಮಿತ್ರ ರಾಷ್ಟ್ರಗಳಾಗಿದ್ದ ಅಮೆರಿಕ ಮತ್ತು ರಷ್ಯಾ ಕೂಡ ನೆಹರು ಮಾತಿಗೆ ಕ್ಯಾರೆ ಅನ್ನಲಿಲ್ಲ. ಅಲ್ಲದೆ ನೆಹರು ಅವರನ್ನೇ ಮೂಲೆ ಗುಂಪು ಮಾಡಿ ಇಡೀ ಜಗತ್ತಿನೆದುರು ನೆಹರು ತಲೆ ತಗ್ಗಿಸುವಂತೆ ಮಾಡಿತು. ಅಂದು ಚೀನಾದ ಪ್ರಧಾನಿಯಾಗಿದ್ದ ಝೌ ಎನ್ಲೈ ಅವರ ಪಿತೂರಿಗೆ ಒಳಗಾಗಿದ್ದ ನೆಹರು ಪಂಚಶೀಲ ಒಪ್ಪಂದಕ್ಕೆ ಸಹಿ ಹಾಕಿದ್ದೇ ಅವರ ಸಾವಿಗೂ ಮುನ್ನುಡಿ ಬರೆದಿತ್ತು. ಹಾಕುವುದಕ್ಕೆ ಸರಿಯಾದ ಬೂಟ್ ಇಲ್ಲದೆ, ಕೊರೆಯುವ ಚಳಿಯಲ್ಲಿ ಸರಿಯಾದ ಸಮವಸ್ತ್ರವಿಲ್ಲದೆ, ಕೇವಲ ದೇಶಕ್ಕಾಗಿ ಹೋರಾಡುತ್ತಾ ತಮ್ಮ ಕೊನೆಯುಸಿರಿರೋವರೆಗೂ ಕಾದಾಡಿದ ವೀರ ಸೈನಿಕರು ಚೀನಾದೆದುರು ಮಂಡಿಯೂರಿಬಿಟ್ರು. ಸಾವಿರಾರು ಮಂದಿ ಭಾರತೀಯ ಸೈನಿಕರು ದಾರುಣವಾಗಿ ಹತರಾದರು. ಅದೆಷ್ಟೋ ಮಂದಿ ಚಳಿ ತಡೆಯಲಾಗದೆ ಮರಗಟ್ಟಿ ಹೋದರು. 1 ತಿಂಗಳ ನಂತರ ಚೀನಾ ಕದನ ವಿರಾಮವನ್ನು ಘೋಷಿಸುತ್ತೆ. ಇದು ಅಂದಿನ ರಕ್ಷಣಾ ಸಚಿವರಾಗಿದ್ದಂತಹ ವಿ.ಕೆ. ಕೃಷ್ಣ ಮೆನನ್ ತಲೆದಂಡಕ್ಕೂ ಕಾರಣವಾಗತ್ತೆ. ಇದೆಲ್ಲವೂ ಇತಿಹಾಸ ಪುಟಗಳಲ್ಲಿ ದಾಖಲಾಗಿರುವ ಸತ್ಯವೇ. ಇವಿಷ್ಟು ನೆಹರು ಸಾವಿನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.